ಏ ರಜಾ ರಜಾ ಹ್ಮ್ ಎದ್ದಾಳ ದನ್ಗೂ ಕಟ್ಟಿಲ್ಲ ಮೇವ್ ಹಾಕಿಲ್ಲ ಎದ್ದಾಳ ಎಷ್ಟೊತ್ತಾಗೈತೆ ಎದ್ದಾಳ ನೀನು ಮನೆ ಎದ್ದಾಳ ಸ್ಕೂಲ್ ಹೋಗಲ್ಲ ಏ ಮಾರ್ನಿಂಗ್ ಕ್ಲಾಸ್ ಐತೆ ಎದ್ದಾಳ ಎಷ್ಟೊತ್ ಮಕ್ಕಂತೀಯ ಎದ್ದಾಳ ನೀನು ರಜಾ ನೋಡಲ್ಲಿ ಕಸ ಹೊಡ್ದಿಲ್ಲ ಏನಿಲ್ಲ ಆಗ್ಬಿಡ್ತಾವ ನಂಗೆ ನೋಡಲ್ಲಿ ಕಸ ಎಲ್ಲ ಹಂಗೆ ಬಿದ್ದೈತೆ ಬಾ ಎದ್ದು ಬಾರ ಎದ್ದು ಇವನ್ ಮಾತ್ರ ಎಬ್ಬರಿಸ್ಬೇಡ ನೀನು ಏ ಎದ್ದಾಳ ನಾನು 11 ಗಂಟೆ ತನಕ ಮೊಬೈಲ್ ನೋಡ್ಕ ಕುಕ್ಕಂತಾನ ರಾತ್ರಿ ಎಲ್ಲ ಇನ್ನೆಲ್ಲ ಎದ್ದಾಳ್ತಾನಮ್ಮ ಎದ್ದಾಳ ಸ್ಕೂಲ್ ಎದ್ದಾಳ ಇಲ್ಲ ಎದ್ದಾಳ ಎದ್ದಾಳ ಎದ್ದು ಇವತ್ತು ಮಾರ್ನಿಂಗ್ ಕ್ಲಾಸ್ ಐತೆ ಶನಿವಾರ ಎದ್ದಾಳ ಹೋಗ್ಬಾ ಬರ್ರಿ ಬಾರ ದನ ಕಟ್ಟ ಅಲ್ಲಿಗೆ ಬಾರ ಬನ್ನು ಬಾ ಸ್ಕೂಲ್ಗೆ ಹೋಗ್ ಬಾ ಏನಾಗಲ್ ಬಿಡಮ್ಮ ಟೈಮ್ ಆಗಿಲ್ಲ ಇನ್ನ ಅಲೆ ಟೈಮ್ ಅಲೆ 7:30 ಆಗ್ಯದ ಬಾ 8 ಗಂಟೆಗೆ ಹೋಗ್ಬೇಕಾ ಹ್ಮ್ ಕಾದ ಬಾರಪ್ಪ ಹೋಗು ಸ್ನಾನ ಮಾಡ್ಕೊಂಡು ಹೋಗಪ್ಪ ಮುಂದೊಂದು ಇದಾಗ್ಬಿಡ್ತಾನ ಮರ ಒಂದ್ ಸ್ವಲ್ಪ ಮಕ್ಕ ಬಿಡಲ್ಲ ಅಲ್ಲ ಇಷ್ಟೊತ್ತವ್ರನ್ನ ಕಸ ಹೊಡಿಯೋದಾಗಿಲ್ಲ ಬಾರ ಹೊಡಿ ಬಾರ ಕಸ ಸ್ಕೂಲ್ ಹೋದ್ ನಾವ್ನು ಹೋದ ಅಲ್ಲೇ ಅವನು ಅವಾಗ ರೆಡಿಯಾಗಿ ಹೋದ ಅವನಿಗೆ ಮಾತ್ರ ಹೇಳ್ಬೇಡ ಕಸ ಹೊಡಿಯಕ್ಕೆ ಬರೀ ಪಾಪ ನೀನೇ ಹೊಡಿತಿ ಹೇಳಪ್ಪ ದಿನಾನು ಮತ್ತೆ ಹೊಡ್ದು ಬಾ ಜಲ್ದಿ ಹಾಲ್ ಕರಿ ಬಾ ಇದು ಹೊಡಿದಲೆ ಇದು ತುಂಬಾ ಆಗ್ದಲೆ ಹಾಲ್ ಕರಿಯಾನೆ ಮತ್ತೆ ಸ್ಕೂಲ್ ಹೋಗೋಣ ಅವ್ನು ಓದ್ಕೊಂಡು ಹೋಗಕ್ಕೆ ಆಗುತ್ತಪ್ಪ ಟೈಮ್ ಓದ್ಕೊಳಕ್ಕೆ ಇವಾಗ ಕಸ ಬಾಸಕ್ಕೆ ಹಾಲ್ ಕರಿ ಬಾ ಜಲ್ದಿ ಬರೀ ನನ್ಗೆ ಹೇಳ್ತಿ ಅವ್ನಿಗೆ ಕಸ ಬಾಸಕ್ಕೆ ಒತ್ತುಂಟೆ ಹೋಗಲಿ ಅಂತ ಹೇಳ್ಬೇಕು ಅವ್ನಿಗೆ ಒಂದಿನ ನಾವು ಏಟತ್ತು ಹೊಡಿತಿ ಕಸ ದನಗಳಿಗೆ ಹುಲ್ಲು ಹಾಕಿಲ್ಲ ಏನಿಲ್ಲ ಆಗ ಹುಲ್ಲು ಹಾಕಿ ಹೋಗಂತ ಹೇಳ್ಬೇಕ ಅವ್ನಿಗೆ ಒತ್ತುಂಟೆ ಸ್ಕೂಲ್ಗೆ ಒಂದು ಹೊಲ್ಸ್ ಕಳಿಸ್ಬಿಡ್ತಿ ಅವನ್ನ ತುಂಬ್ಕೆಳಂಗೆ ಕಸ ಪಸ ಬಾಸಾಕಲೆ ಅಂದ್ರೆ ಅದೇ ಬಾಲ್ಟ್ ಬಿಡ್ತಾನೆ ಓಡ್ ಬಿಡ್ತಾನೆ ಕಣ್ಣಿಗೆ ಕಾಣ್ದಂಗೆ ಅವ್ನಿಗೆ ಹೇಳೋದೆಲ್ಲ ಬರೀ ನನಗೆ ಹೇಳ್ತೈತೆ ಬಾರಿ ದಿನ ಹೀಗೆ ಮಾಡ್ತೀಯನಪ್ಪ ಹಂಗೆ ಒಂದು ಎರಡಕ್ಕೆ ಹೋಗಕ್ ಬಿಡಲ್ಲಮ್ಮ ಹಂಗ ಅವಸರ ಮಾಡ್ತಿ ತುಂಬ್ಕೆ ಅದು ಕಸನ ಬರೀ ದುಂಡು ಮಾಡೋದೇ ಆತು ಚಿಕ್ಕಿನ ಹೊಡಿತಾರೆ ಕಸನ ಸಗಣಿ ತುಂಬ್ಕೆ ತುಂಬ್ತಾ ಇದೀನಿ ಅಡಿ ತುಂಬಾ ಕಸ ತುಂಬಕ್ಕಾಗಲ್ಲ ಒಂದ್ ಮಿಷಿನ್ ಬರ್ತೈತೆ ಕಸ ಹೊಡಿಯೋದು ಸಗಣಿ ಕಸ ಬಸಾಕೋದು ಮಿಷಿನ್ ತಗೊಬಂದ್ಬಿಡ್ತು ನೀನೇ ತಗೊಬಂದ್ಬಿಡತ್ಲೆ ಸುಮ್ನೆ ಕಸ ಹೊಡಿಯೋದ್ ಸಮಸ್ಯೆ ಇರಲ್ಲ ಪಾಪ ಹೇಳೋದಿರಲ್ಲ ಬೆಳಿಗ್ಗೆ ಎದ್ದು ಹೊಡೆದ್ರೆ ಇನ್ನ ಮೈ ಕೈಗೆ ಎಲ್ಲ ಒಳ್ಳೇದ್ ಹೇಳು ಎಲ್ಲಿ ಒಳ್ಳೇದು ಏನ್ ಮಿಷಿನ್ ನಿಕ್ಕೊಂಡ್ ಕುತ್ಕೊಂತಾನೆ ಅದಕ್ಕೆ ಕಸ ಹೊಡಿಯಕ್ಕೆಲ್ಲ ಕಸ ಹೊಡಿತೀಯ ಎಲ್ಲ ಕರ್ದಿಲ್ಲ ಎಷ್ಟೊತ್ತಾಯ್ತು ಟೀ ಮಾಡಿಲ್ಲ ಏನಿಲ್ಲ ಇನ್ನ ಇನ್ನ ನಿನ್ ತಮ್ಮ ಹಾಲ ಕರ್ದಿಲ್ಲ ನೋಡಮ್ಮ ಇನ್ನ ಹಾಲ್ ಕರ್ದಿಲ್ಲ ಏನಿಲ್ಲ ನಾವು ಆಲೆ 8 ಗಂಟೆಗೆ ತಿನ್ನ ಕರ್ದಿಲ್ಲ ಹಾಲು ಇನ್ನ ಕರ್ದಿಲ್ಲ ನೋಡಮ್ಮ ಹಾಲು ಅದು ಕಸ ಹೊಡಿಯಕೇನೆ ಮಕ್ಕಂಡ್ರೆ ಹೆಂಗೆ ಹಾಲ್ ಕರ್ರಿ ಕಸ ಹೊಡಿಯಕೇನೆ ವಟ ಅಂತಾನೆ ನಾವ್ ಟೀಗ್ ಇಟ್ಟು ಬಂದಿವಿ ಹಾಲ್ ಹಾಕ್ಬೇಕು ಅದಕ್ಕೆ ಜಲ್ದಿ ಇಸ್ಕೊಂಡ್ ಹೋಗೋಣ ಅಂತ ಬಂದ್ವಿ ಬೀಗ್ರು ಬೇರೆ ಬಂದಾರ ನಮ್ ಮನೆಗೆ ಅದಕ್ಕೆ ಜಲ್ದಿ ಹೋಗಿ ಇಸ್ಕೊ ಬರೋಣ ಅಂತ ಹಾಲಿಗೆ ಬಂದೆ ಇನ್ನ ಕರ್ದಿಲ್ಲ ಅಂತೀರಿ ನೀವು ಪಾತ್ರ ತಗೊಂಬ ಕರಿಯಪ್ಪ ನಾಳೆ ಬಂದು ಹಾಲು ವಹಿಸ್ಕೊಳಕ ಯಾಕ ಕರಿಯಂಗಿಲ್ಲ ಇದು ರಾತ್ರಿ ಎಲ್ಲ ಹಾಕ್ಲ ನಾಳೆ ಬಂದು ವಹಿಸ್ಕೊಳಕ ಹಾಲು ಕುಡ್ಸೋದ್ರ ಇಲ್ಲ ಇದು ದಿನ ಹಿಡ್ಕೊಂಡು ಹಾಲು ಕುಡ್ಸೋದು ಇದೊಂದು ಎತ್ತ ತಗೋ ಎಗ್ಗೆ ಬರ್ತೈತಿ ದುಗ್ಗಣಿ ಮ್ಯಾಕೆ ಪಣಗ್ಗನೆ ಆಗಿ ಬರ್ತೈತಿ ಆಗ ನೋಡ ಏಯ್ ಅಲ್ಲಿ ನೋಡ 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 ಹೆಂಗ್ ಹೋಗ್ತೈತಲ್ಲ ಅದು ಏಯ್ ಬರ ಉಪೇಂದ್ರ ಏಯ್ ಮ್ಯಾಕೆ ಮರಿಗೆ ಹಾಲು ಕುಡಿಸ್ತಾ ಇದ್ನಿ ಏ ಕುಡ್ಸಲ್ ಕಣ ಇದು ಪಡಕ್ ಅದೇ ಯಾಕ್ರಿ ಓಡ್ತೈತೆ ಓ ಪಾಪ ಏನ್ ಮಾಡ್ತೀಯ ಡಾಕ್ಟರ್ಗನ ತೋರ್ಸ್ಬೇಕಾಗಿತ್ತು ಯಾಕೆ ಹೆಂಗ್ ಮಾಡ್ತೈತ ಏನ ಇದು ಬಾ ಏಯ್ ಅದ್ ಯಾಕ ಆಕಳ ಬೇರೆ ಹಾಲು ಕರ್ದಿಲ್ಲ ಕಣ ರಾತ್ರಿ ಕರೀಲಿಲ್ಲ
ಟೀ ಕುಡ್ದೆ ಇಲ್ಲಪ್ಪ ಟೀ ಕುಡ್ದಿಲ್ಲ ಏನಿಲ್ಲ ಅದ್ಯಾಕ ಹಾಲ್ ಕರಿಯಂಗಿಲ್ಲ ಇಟ್ಟಾರ ಟೀ ಕುಡ್ದಿಲ್ಲ ಇನ್ನ ದನಿನ್ ಡಾಕ್ಟರ್ ನಂಬರ್ ಕೊಟ್ಟಿದ್ದು ಭಾಳ ಕೊಡ್ತೀನಿ ನಾನೇ ಡಾಕ್ಟರ್ ನಂಬರ್ ತಡಿಯೋ ಹಾಲ್ ಕುಡಿಸ್ತೀನಿ ನೀನ್ ಅರ್ಧ ನೋಡಿ ಎತ್ತ ಆಗ ನೋಡ 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 ಹೆಂಗ್ ಮಾಡ್ತೈತಿ ನೋಡೋದು ಅಯ್ಯ ನಿನ್ನ ನಾನೇ ಟೈಮ್ ಆಗ್ತದ ಬಾ ನಂಬರ್ ಕೊಟ್ಟು ಹೋಗ್ತೀನಿ ನಾನು ತಡಿಯಪ್ಪ ನೋಡ 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 ಹೆಂಗ್ ಮಾಡ್ತೈತಿ ನೋಡ ಹೇಳ ನಂಬರ್ ಹಾ ಹ್ಮ್ ಹಾ ಎಲ್ಗ ಬೆಳಗ್ಗೆ ಬಂದೈತಿ ಎಲ್ಲ ಎಲ್ಗ ಹೋಗಿದ್ದ ಹಿಂಗೆ ಬಂದಪ್ಪ ನೀನ್ ಮ್ಯಾಕೆ ಮಾಡಿ ಕಾಲ್ ಕೊಡಿಸ್ತಿದ್ದ ಅದೊಂದ್ ದಿನ ಅದೊಂದ್ ಕಾಟ ಕಣ ದಿನ ಕುಡಿಸ್ಬೇಕು ಬೋಲ ರಂಕ್ಲ ಮ್ಯಾಕೆ ಆಗ್ಬಿಡ್ತಿದ್ ದಿನ ಟೀ ಕುಡ್ತೀನಿ ಇಲ್ಲ ಯಾತಿಲ್ಲ ಆಗ ನೋಡ ಅಲ್ಲಿನ ಹಾಲ್ ಕರಿಬೇಕು ಬೇರೆ ಅನ್ನ ಮಗಂದ ಕಾಲ ಬೆಳಗ್ಗೆ ಹಾಲ್ ಕರಿಯಕ್ ಹೋದ್ನ ಫೋನ್ ಬರ್ತಾರೆ ಡಾಕ್ಟರ್ ಯಾಕೆ ಬಿಟ್ಬಿಡ್ತಪ್ಪ ಕಾಲಿಗೆ ಪಾತ್ರೆ ಗೀತ್ರೆ ಈಗ ಇಲ್ಲಲ್ಲಿಂದ ಅಲ್ಲಿಗೆ ಹೋಗಿ ಬಿದ್ಬಿಡ್ತ ಪಾತ್ರೆ ಹಂಗೆ ಹೊಡೆದ್ಬಿಡ್ತ ಕಾಲಾಗೆ ರಾತ್ರೆಲ್ಲ ಅರ್ಸೇತ್ ಅದು ಹಾಲ್ ಕರೇನಂತ ಕರ ಬಿಟ್ಟೆ ಈಗ ಬಕೆಟ್ ಇಕ್ಕೊಂಡಿದ್ನಪ್ಪ ಅವ್ನು ಏನ್ ತಿನ್ನೋಡ ಕಾಲ ಬತ್ಬಿಡ್ತ ಹಾಗೆ ನಾನೇ ಯಗ್ರಿಗ ಇತ್ಲಾಗ ಬಂದು ಬಿದ್ಬಿಟ್ ನಮ್ಮರ ಹಂಗೆ ಹೊಡೆದ್ಬಿಡ್ತು ಎಂದು ಕಾಲಾಗ ಬದ್ದಿರ್ಲಿಲ್ಲ ಅದಕ್ಕೆ ನಂಬರ್ ಕೊಟ್ಟಿದಲ್ಲ ಫೋನ್ ಮಾಡು ಅದ ನಂಬರ್ ಕೊಟ್ಟೋದ ಡಾಕ್ಟರ್ದು ಫೋನ್ ಆದ್ರೂ ಮಾಡಂತಾರಿಯಪ್ಪ ಎಲ್ಲ ಅದನ ಏನ ಡಾಕ್ಟ್ರು ಎತ್ತಾಗ ಸೂಜಿ ಮಾಡ್ತಾನ ಏನ್ ಕಚ್ಚನ ಅಲ್ಲ 5-6 ತಡೆ ಮಾಡದ್ನಪ್ಪ ಒಂದ್ತಾನ ಇನ್ನೂ ನಿಂತ್ಕೊಂಬ್ಲಿಲ್ಲ ಇವಾಗ ಬತ್ತಾನ 2 ಸೂಜಿ ತಗೊಬಂದು ಮಾಡಿ 200 ರೂಪಾಯಿ ದುಡ್ಡು ಇಸ್ಕೊಂಡು ವಾಟ್ ಬಿಡ್ತಾನ ನೋಡ ಫೋನ್ ಮಾಡಿದ್ರೆ ಫೋನ್ ಎತ್ತಾನ ನಾಡ ನೀ ಅಂತ ಡಾಕ್ಟ್ರು ಏನ್ ಕಚ್ಚನ ಆ ಫೋನ್ ಎಲ್ಲಿ ಇಟ್ಕೊಂಡಿರ್ತಾನೆ ನೀನು ಎತ್ತಕ್ಕಾಗಲ್ಲಿ ನೋಡ ಫೋನ್ ಮಾಡಿದ್ರೆ ಅದೇ ಕಟ್ ಮಾಡ್ತಾನಲ್ರಿ ಫೋನ್ ಮಾಡಿ ಮಾಡಿ ಸಾಕಾಗ್ ಹೋಗುತ್ತಪ್ಪ ಈ ಡಾಕ್ಟರ್ ಕಾಲಾಗೆ ನಾವೇ ಯಾವ್ದೋ ತಗೊಂಡ್ ಸೂಜಿ ತಗೊಂಡ್ ಮಾಡದ್ ಮೇಲಪ್ಪ ಇನ್ ತರ್ತಾಗೆ ಹಲೋ ಹಲೋ ಸಾ ನಾವು ಅದೇ ಇಂಜೆಕ್ಷನ್ ಮಾಡ್ಬೇಕಾಗಿತ್ತು ಮೊನ್ನೆ 1-2 ಸರಿ ಬಂದ್ ಮಾಡೋಗಿದ್ರಲ್ಲ ಎಲ್ಲಿ ಹೇಳ್ರಿ ಸರ್ ಇಲ್ಲೇ ಇಲ್ಲಿ ಹೊಲದಲ್ಲಿ ರೋಡ್ ಸೈಡ್ ನಾಗ ಬಂದ್ ಮಾಡಿದ್ರಲ್ಲ ಇಲ್ಲಿ 2 ಮನೆ ಬರ್ತಾವಲ್ಲ ಹೇಳ್ರಿ ಸರ್ ಹೇಳ್ರಿ ಅದೇ ಇಂಜೆಕ್ಷನ್ ತಿರ್ಗಾ ರಾತ್ರೆಲ್ಲ ಅರಿಸ್ತು ಬೆಳಿಗ್ಗೆ ಹಾಲ್ ಕರೀಲಿಲ್ಲ ಏನಿಲ್ಲ ಅದು ಹಾಲ್ ಕರಿಯಕ್ ಹೋದ್ರೆ ಕಾಲಾಗೆ ಒದ್ಬಿಡ್ತು ಸರ್ 1 ಗಂಟೆ 2 ಗಂಟೆ ಲೇಟ್ ಆಗುತ್ತೆ ನಡೀತೈತೆ ಸರ್ ಸ್ವಲ್ಪ ಅರ್ಜೆಂಟ್ ಬರ್ರಿ ಸಾ ಅರ್ಜೆಂಟ್ ಐತೆ ಅವು ಈ ಕಡೆ ಇನ್ನೊಂದ್ ಕಡೆ ಹೋಗಿದ್ದೆ ನಾನು ಸ್ವಲ್ಪ ಹೊರಗೆ ಅಲ್ಲೊಂದು ಇತ್ತು ಆಕಳಗಳನ್ನೆಲ್ಲ ಹತ್ತಕ್ ಹೋಗೋದು ಮನ್ಸರ್ನೇ ಹತ್ತಕ್ ಬರ್ತೈತೆ ಅದು ಅದಕ್ಕೆ 1 ಗಂಟೆ 2 ಗಂಟೆ ಆಗತ್ತೆ ಲೇಟ್ ಆಗುತ್ತೆ ನಾನು ಬೇರೆ ಕಡೆ ಅಲ್ಲೇ ಒಂದ್ ಸ್ವಲ್ಪ ಇತ್ತು ಅಲ್ಲೇ ಒಂದ್ ಸ್ವಲ್ಪ ಹಸು ಇತ್ತು ಅಲ್ಲೇ ಒಂದ್ ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ ನಿಮ್ ಕಡೆ ಇಲ್ಲ ಸಾ ಒಂದ್ ಸ್ವಲ್ಪ ಅರ್ಜೆಂಟ್ ಬಂದಿದ್ರೆ ಇಲ್ಲಿ ಇದನ್ನ ಪೂರೈಕೊಂಡು ಹಂಗೆ ಹೋಗ್ಬಿಡುವಂತ್ರಿ ಸ್ವಲ್ಪ ಇಂಜೆಕ್ಷನ್ ಮಾಡೋಗ್ರಿ ಸಾ ಏನ್ ಆಕ್ಳನ ಹತ್ತತ್ತೆ ಮನುಷ್ಯರ್ ಹಿಂಗೆಲ್ಲ ನೀರ್ ಪಾರ್ ಕುಡ್ಸಕ್ ಹೋದ್ರೆ ಮನುಷ್ಯರ್ನೇ ಅದ್ ಬಂದ್ ಹೋಗಿದ್ರು ನೋಡ್ರಿ ಅಲ್ಲಿ 2-3 ಸರಿ ಬಂದ್ ಹೋಗಿದ್ರ ನೆನಪಿರ್ಬೇಕಲ್ರಿ ನಮ್ಗೆ ಸರ್ ನಮ್ಗೆ ಯಾಕಂದ್ರೆ ಎಲ್ಲ ಕಡೆ ದೇಶ ಹೋಗಿರ್ತಾವ ಮತ್ತೆ ಅರ್ಜೆಂಟ್ ಬರ್ರಿ ಸಾ ಇದು ಮಾಡ್ಕೊಂಡು ಹಳ್ಳಿ ಮೇಲೆ ಹೋಗುವಂತ್ರಿ ನೀವು ಸರಿ ಸರಿ ಮನೆಯಾಗೆ ಬೈತಾರ ನೀನ್ ಫೋನ್ ಮಾಡಿದ್ದ ಇಲ್ಲ ಅಂತ ನಂದು ಬೈತಾರ ಸಾ ಅದಕ್ಕೆ ಸರಿ ಸರಿ ಸರ್ ಬರ್ತೀನಿ ತಡ್ರಿ ಸರ್ ಮತ್ತೆ ಆಯ್ತು ಬರ್ರಿ ಸರ್ ಚಾರ್ಜ್ ಏನೈತ ಕೊಡ್ತೀವಿ ಬರ್ರಿ ಸರ್ ಬರ್ರಿ ಸಾ ಇಲ್ಲೇ ಹೋಗ್ಬೇಡ್ರಿ ಇಲ್ಲೇ ಬರ್ರಿ ಸ್ವೆಟ್ ಇಕ್ಕೊಂಡು ಎತ್ತ ತಗೋಡಿ ಡಾಕ್ಟ್ರು ಈಗಡ್ರಿ ಸಾ ಅದೇ ಆಕಳ ಇಂಜೆಕ್ಷನ್ ಮಾಡ್ಬೇಕು ಮೊನ್ನೆ 2 ಟೈಮ್ ಮಾಡೋಗಿದ್ರಲ್ಲ ಅದೇ ಸರ್ ಕೆಂಪುದ ಸಾಕಡೈತಲ್ಲ ಅದು ಎತ್ತ ಸೂಜಿ ಮಾಡ್ತೀರಾ ಎಂತ ಸೂಜಿ ತರ್ತೀರಾ ಏನ್ ಕತ್ತೇನ ಮೊನ್ನೆ ಬಂದ್ರೆ ಸೂಜಿ ಮಾಡಿದ್ರೆ 200 ರೂಪಾಯಿ ಇಸ್ಕೊಂಡು ಮಾಡ್ರಿ ನೋಡಿ ಸರ್ ಏನೋ ಪ್ರಾಬ್ಲಮ್ ಅದು ಯಾಕೆ ನಿಂತ್ಕೊಂಬಲ್ಲ ಏನೋ ಸ್ವಲ್ಪ ಚೆಕ್ಕನ ಮಾಡ್ರಿ ಸರ್ ಚೆಕ್ ಮಾಡಿ ಟ್ರೀಟ್ಮೆಂಟ್ ಕೊಡಿ ಸರ್ ಸ್ವಲ್ಪ ಬ್ಯಾಗ್ ತಂಬ ಇವ್ರೇನೋ ನಮ್ಗೆ ಹೇಳ್ತಾರೆ ಬ್ಯಾಗ್ ತರಕೈ ತಗೋಬೇಕಲ್ಲ ಬಾ ದೂರ ಬಾ ಕಾಲ ಬದಿತದ ಆಸ ಬ್ಯಾಗ್ ಏನ್ ತೂಕ ಐತಪ್ಪಲ್ಲ ಬ್ಯಾಗ್ ದೂರ ಇಲ್ಲ ಬ್ಯಾಂಕ್ ತೆಗೆದುಕೊಂಡು ಅವ್ರು ಬೈಕ್ನಾಗ ಹಾಕೊಂಡು ಅದೇ ಹೋಗ್ಬಿಡ್ತಾರ ನೋಡು ಹೋಗ್ತಿ ಅರ್ಜೆಂಟ್ಗೆ
ನೋಡಿ ಸರ್ ಗೊತ್ತಾಗತ್ತೆ ನಮ್ಮ ಹುಡುಗಿ ಕರ್ಕೊಂಡ್ರೆ ಅಂತ ಅದು ಎಷ್ಟು ದಿನದಿಂದ ಹಂಗ ಆಗ್ತೈತೆ ಅದು? ನಿನ್ನೆಯಿಂದ ಹಂಗೆ ಮಾಡಿದ್ವಿ. ಬೆಳಗ್ಗೆ ಹಾಲು ಕೊಡಲಿಲ್ಲ, ನಿನ್ನೆ ಸಾಯಂಕಾಲ ಹಂಗೆ ಇದು ಮಾಡ್ತೋ ಹೆಂಗೆ ಕರ್ಕೊಂಡ್ವಿ ಹಾಲು. ನೋಡೋಣ, ಅದು ಚೆಕ್ ಮಾಡ್ತೀನಿ. ಹಾಂ ಚೆಕ್ ಮಾಡಿ ಸರ್. ಚೆಕ್ ಮಾಡಿ ಇದು ತಂದಿನಿ. ನೋಡಿ ಸರ್ ಚೆಕ್ ಮಾಡಿದ್ರೆ ಚೆಕ್ ಮಾಡಿ ಸರ್. ಲೆಕ್ಕರ್ ತಗೊಂಡು ಸ್ವಲ್ಪ ಯಾತದು ಲೆಗ್ಗರ್ ಅದು ಲೆಕ್ಕರ್ ಅದು ಇದು ತಂದಿನಿ ಚೆಕ್ ಮಾಡಕ್ಕೆ. ಚೆಕ್ ಮಾಡಿದ್ರೆ ಹೋಗಮ್ಮ ನೀರು ತರ್ಬೇಕೇನು ಸರ್? ನೀರು ತರ ಒಂದು ನಿಮಿಷ ಹೇಳ್ತೀನಿ, ಚೆಕ್ ಮಾಡ್ತೀನ. ಚೆಕ್ ಮಾಡಿದ್ಮೇಲೆ ಅದು ಗ್ಲೂಕೋಸ್ ಬಾಟ್ಲಿ ಕೇಳಾಗತ್ತೆ ಸರ್. ಅದು ಯಾವ ಅಲ್ಲಿ ಮೊನ್ನೆ ಈಗ ಒಂದು ವರ್ಷ ಬಂದಲ್ಲ, ಅದು ಬೇಕಾಯ್ತು. ಅದಕ್ಕೆ ಅದೊಂದು ಸ್ವಲ್ಪ ಹಸು ಏನು ಇದು ಮಾಡಲ್ಲ. ಇಲ್ಲ ಪಡೆಯೋದು ಯಾಕಂದ್ರೆ ಎಲ್ಲಾನು ಒಂದ್ಸಲಿ ಬಾಯ ಕಡಿತೈತೆ ಅಷ್ಟೇ. ಈಗ ಏನಾಗ್ಬಿಡುತ್ತೆ ಅಂದ್ರೆ ನಾವು ಒಡ್ಸಂದು ಮೊಣಕಾಲನೇ ಹೋದಂಗಾಯ್ತು. ಇಲ್ಲ ಸರ್ ನಮ್ಮ ಮಕ್ಳ ಕಾಲಾಗೆ ಬರಲಿಲ್ಲ. ಡಾಕ್ಟರ್ ಸಮಸ್ಯೆ ಹಂಗೈತಿ. ನಿಮ್ಗೆ ಏನಾಗುತ್ತೆ ಅಂದ್ರೆ ಡಾಕ್ಟರ್ದೇನಪ್ಪ ಈಜಿ ಅಂತ ಅನ್ಕೊಂಡಿದ್ರಿ. ಇಲ್ಲ ಸರ್ ಹಂಗೆ ಒಂದಿಟ್ಟು ಹೊಡೆದಂದ್ರೆ ನೆಲಕ್ಕೆ ಬೀಳ್ತೀವಿ. ಇಲ್ಲ ಅದೇನು ಕಾಲ ಬಡಿಯಲ್ಲ. ಬೇಕಾದ್ರೆ ಮನುಷ್ಯರಿಗೆ ಇಂಜೆಕ್ಷನ್ ಮಾಡ್ಬೋದು. ನೋಡಿ ಸರ್ ಎತ್ತ ಗಿಡ್ಬೇಕು ನೋಡಿ ಸರ್. ಏನು ಬಾಯ ಕಿಕ್ತಿರ ಸರ್? ಇಲ್ಲ ಒಂದು ಸ್ವಲ್ಪ ಹಂಗೆ ಚೆಕ್ ಮಾಡಿದ್ರೆ ಅದು ಎಷ್ಟು ಹೊಡೆದತ್ತ ಅಂತ ಗೊತ್ತಾಗುತ್ತಲ್ಲ. ಯಾಕಂದ್ರೆ ಬಾಯ ಕಿಕ್ ನಾನು ಮೂಗನ ಕಿಕ್ತಿರಲ್ಲ ಸಾತ್ ಕಾಮಲ್ಲ ಏನಿಲ್ಲ ಜಾಗ್ರಿಗೆ ಸ್ವಲ್ಪ ಮೈ ಬಿಸಿ ಆಗೈತಪ್ಪ. ಬೇಸಿಗೆ ಬೇರೆಲ್ಲ. ನೋಡಿ ಸರ್ ನೀವೇನು ನೋಡಿ ಸರ್ ಎಷ್ಟು ಜ್ವರ ಏನೇನೈತಾ ಏನು ಕತೆ? ಜ್ವರ ಐತಾ 94 ಡಿಗ್ರಿ ಆಗೈತಿ. ನಾರ್ಮಲ್ ಹಾಂ ಕರೆಕ್ಟ್ ಇದಾವೆ ರೀ, ಬಿಸಿ ಕರೆಕ್ಟ್ ಇದಾವೆ. ಇವೇ ನೋಡಿ ಟ್ಯೂಬ್, 2 ಟ್ಯೂಬ್ ಹಾಕ್ಬೇಕು. ಯಾತ್ರ ಸರ್ ಅದೇ ಸರ್ ಇದೇ ರೀ ಟ್ಯೂಬು ಐತಲ್ಲ. ಈ ಟ್ಯೂಬ್ ಹೋದ್ರೆ ಮೆಡಿಸಿನ್ ಎಲ್ಲ ಇದಾಗುತ್ತೆ. ಖರ ಗರ್ಭ ಇದಾಗುತ್ತೆ. ಗರ್ಭಕೋಶ ಇದಾಗುತ್ತೆ. ಅಲ್ಲ ಸರ್ ನಾಟಿ ಹಾಕಿದ್ರೆ ಸಿಂಧಿ ಹಾಕಿದ್ವಿ. ನಿಮಗೆ ಸಿಂಧಿ ಬೇಕಾ ನಾಟಿದೆ? ನಾಟಿದ್ ಮಾಡಿ ಸರ್. ನಾಟಿದೆ ಎಲ್ಲ ಕ್ವಾಣ್ಗಾರ ಇದ್ರೆ ಯಾವನು ತಗೊಂಬಲ್ಲ ಏನಿಲ್ಲ. ಸಿಂಧಿದ ಹಾಕಿದ್ದೆ, ಅದಕ್ಕಾಗಿ ಈ ಸರ್ತಿ ನಾಟಿದ ಹಾಕಿ ನೋಡ್ತೀನಿ. ಹಾಂ ನಾಟಿದ್ ಹಾಕಿ ಸರ್. ಹಿಡ್ಕಬ ಮತ್ತೆ 50 ರೂಪಾಯಿ ಕಮ್ಮಿ ತಗೊಂತ್ರಿ ನಾಟಿದ್ರೆ. ಖಾಲಿ ನೋಡ್ಸಿ. ಹಾಂ ಬರೀ ಸರ್. ಅದಕ್ಕೆ ಹೇಳೋದು ನಾವು. ನೀವು ಬಿಳ ಬಟ್ಟೆ ಹಾಕೊಂಡಿದ್ರಲ್ಲ ನಿಮ್ಗೆ ನೋಡಿದ್ರೆ ಸ್ವಲ್ಪ ಕರ್ಕಮ್ಮ ಸರಿ. ಖಾಲಿ ಹೊಡಿತಾವ ಅಂತ ಹೇಳ್ತೀನಿ. ನೀವು ಏನು 2 ಟೈಮ್ ಮಾಡಿದ್ರೆ ಕಾಲ ಗೊತ್ತಿರಲಿಲ್ಲ. ಅದಕ್ಕೆ ಅದು ಕಾಲು ಹೊಡಿತಾವ ಅಂತ ಹೇಳ್ತೀನಿ ನಾನು. ಅದಕ್ಕೆ ನಾವು ಹೇಳೋದು ಅದಕ್ಕೆ ಅಲ್ಲ, ಇದ್ರೆ ಕರ್ಕೊಂಬರ್ರಿ ಅಂತ ಹೇಳೋದು. ಮಾಡ್ಸ ತಿರ್ಗಾದ ಕಾಲಾಗೆ ಹೋಪ್ಪ ನೋಡ್ಕೊಂಡ್ ಮಾಡಿ. ಹಾಂ ಕಟ್. ಇನ್ನೊಂದು ಮಾಡ್ಲಾ? ಹಾಂ 2 ಮಾಡಿ ಸರ್. ಒಂದು ಕೆಲ್ ನಿಂತ್ಕೊಂಬತ್ತೆ 2 ಮಾಡ್ಲಾ? ಬಂತು ಸರಿ ಹಂಗೆ ಇಟ್ಕ ಅತ್ತ ನಡಿ ಸ್ವಲ್ಪ ದೂರ ನಡಿ ನೀನು. ಇದು ಬಾತಮ್ಮ ಹೇಳ್ತೀನಿ. ಇದೈತಲ್ಲ, ದೂರ ನಿಂತ್ಕೊಂಡು ಸರ್ ಕಾಲ ಬರ್ತದೆ. ಈ ಕಡೆಗೆ ಬರ್ರಿ ಸರ್ ನೀವು. ಕರಿ ನಾವು ಹೇಳೋದು ಅಲ್ಲಿಗೆ ಕರ್ಕೊಂಬರ್ರಿ ಅಂತ ಹೇಳ್ತೀನಿ. ಮತ್ತೆ ಕೆಲಸ ಮಾಡೋಕ್ಕಾಗುತ್ತಾ? ಇದು ಗರ್ಭಕೋಶ ಬೆಳೆಯೋದಕ್ಕೆ ಅದು ಇಂಜೆಕ್ಷನ್ ಮಾಡಿದ್ನಲ್ಲ, ಅದು ಜ್ವರಕ್ಕೆ ಅದಕ್ಕೆಲ್ಲ ಬರುತ್ತೆ. ಅಲ್ಲ ನಾಟಿ ಹಾಕಿದ್ರಲ್ಲ ಇಂಜೆಕ್ಷನ್ ನಾಟಿವ್ರಿ ಹಾಕಿರೋದು. ಸಿಂಧಿ ಹಾಕಿರಂತ. ಇದು ಅದಕ್ಕೆ ಇದು ಐತಲ್ಲ ಇದು ಕಲರು, ಇದೆಲ್ಲ ಗರ್ಭಕೋಶ ಬೆಳೆಯೋದಕ್ಕೆ ನಾವು ಹಾಕ್ತಿರೋದು ಇಂಜೆಕ್ಷನ್. ಹಾಕ್ಲಬೇಡ ಇದು. ಹಾಂ ಹಾಕಿ ಸರ್. ಹಾಂ ಸ್ವಲ್ಪ ಅಕ್ಕ ದೂರ ಇರ್ರಿ ಕಾಲ ಗೊತ್ತಿರ್ತದ. ಹೇಗಿರಪ್ಪ ಭಾಳ ಚಾರ್ಜ್ ಇದ್ದಂಗೆ ಶಾರ್ಪ್ ಐತೆ. ಅಲ್ರಿ ನಾವು 20-30 ವರ್ಷ ಸರ್ವಿಸ್ ಒಳ್ಳೆ ಚೆನ್ನಾಗಿ ಮಾಡ್ತೀವಿ ಸರ್ ಇಂಜೆಕ್ಷನ್. ಒಂದು ಸೂರು ಇದಾಗಲ್ರಿ. ನೋಡ್ರಿ ಇವ್ ಕಳ ನೋಡ್ರಿ ಹೆಂಗೈತದು. ಬರ್ರಿ ನೀರ್ಗಿನ ಹಾಕ್ಬಿಟ್ರೆ 500 ರೂಪಾಯಿ ಕೊಡ್ತೀವಿ. ಸೋಲ್ನಿಂದ ನೀವು ಯಾವ ಸೂಜಿ ತಂದು ಮಾಡ್ತೀರೇನೋ ಗೊತ್ತಾಗಲ್ಲ. ಸೋಲ್ನಿಂದ 500 ಕೊಡ್ತೀವಿ. ಡಾಕ್ಟ್ರುಗಳಿಗೆ ನೀವು ಬದನೆಕಾಯಿ ವ್ಯಾಪಾರ ಮಾಡ್ದೆ ಮಾಡ್ತಿರಲ್ಲ. ಇಲ್ಲ ಸರ್ ಫೋನ್ ಪೇ ಮಾಡ್ತೀವಿ. ಮಾಡ್ಬಾರ್ದ್ರಿ. ಇನ್ನೊಂದು ಟೈಮ್ ಬರ್ಬೇಕಾ ಬೇಡ ನಾವು? ಅಲ್ಲ ಬರ್ಬೇಕಾ? ಮತ್ತೆ ಕೊಡ್ರಿ, ಎಷ್ಟೈತೆ ಅಷ್ಟು ಕೊಡ್ರಿ. ಫೋನ್ ಪೇ ಮಾಡಿ. ಇಲ್ಲ ಕ್ಯಾಶ್ ಇಲ್ಲ, ಫೋನ್ ಪೇ ಮಾಡ್ತೀವಿ. ಫೋನ್ ಪೇ ಮಾಡ್ತೀರಾ? ನೀವು ಫೋನ್ ಮಾಡಿದ್ದಲ್ಲ, ಫೋನ್ ಮಾಡಿದ್ರಲ್ಲ ಅದೇ ನಂಬರ್ಗೆ ಹಾಕ್ರಿ. 350 ಹಾಕ್ರಿ. ಕಡಿಮೆ ಮಾಡಿ ರೂಪಾಯಿ ಹಾಕ್ತೀನಿ. ಮಾಡ್ಬೇಡ್ರಿ, ಕಿರಿಕಿರಿ ಮಾಡ್ಬೇಡ್ರಿ. ಎಲ್ಲ ಇರ್ಲಿ ತಾಡಿ ಹಾಕ್ತೀನಿ. ನೋಡ್ರಿ ಆ ಬಸನ್ನ ನೋಡ್ರಿ ಎಷ್ಟು ಕ್ಲೀನ್ ಆಗಿ ಮೇಯ್ತೈತೆ ನೋಡ್ರಿ. ಅಲ್ಲ ನೋಡ್ರಿ, ಇವಾಗ ನೋಡ್ರಿ ಹಸು ಎಷ್ಟು ಚೆನ್ನಾಗಿ ಕಳ ಅಂತ ಮೇಯ್ತೈತಿ. ಇಂಜೆಕ್ಷನ್ ಮಾಡಿ. ಹಾಂ ಸರಿ. ಈಗ ನೋಡ್ರಿ ಫೋನ್ ಮಾಡ್ರಿ. ಆಗ್ಬೇಡ್ರಿ. ಅಲ್ಲ ಹಸು ನೋಡ್ರಿ ಈಗ ಹೆಂಗೈತೆ ನೋಡ್ರಿ. ಈಗ ನೋಡ್ರಿ. ಅಲ್ಲ ಸಾ ಶಿಸ್ತ ಆಗ್ಬೇಡ್ರಿ. ಸರಿ ಫೋನ್ ಮಾಡ್ರಿ. ಹಾಂ ಇದು ಮಾಡ್ಕೊಡ್ತೀನಿ. ಆಯ್ತು.